ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕಮಗಳೂರು ತಾಲೂಕು ವತಿಯಿಂದ ಗ್ರಾಮ ಸುಭೀಕ್ಷೆಗಾಗಿ ಚಂದ್ರಮೌಳೇಶ್ವರ ಸ್ವಾಮಿಗೆ ಸಾಮೂಹಿಕ ರುದ್ರಾಭಿಷೇಕ ಹಾಗೂ ಎಳನೀರು ಅಭಿಷೇಕ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಚಿಕ್ಕಮಗಳೂರು ನಗರದ ಶಂಕರ ಮಠದಲ್ಲಿ ಆಯೋಜಿಸಲಾಗಿತ್ತು. ನಿರ್ದೇಶಕರಾದ ಸದಾನಂದ ಬಂಗೇರ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮನುಷ್ಯನು ಸ್ವಾರ್ಥಿಯಾಗಿ ಬಾಳದೆ ಸಮಾಜದ ಏಳಿಗೆಗಾಗಿ ಶ್ರಮಿಸುವ ಮೂಲಕ ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬೇಕು ಎನ್ನುವುದು ಹಿರಿಯರ ಆಶಯವಾಗಿದೆ. ಹೆಗಡೆಯವರಂತಹ ಗಣ್ಯರು ತಮ್ಮ ಸಮಾಜಮುಖಿ ಕಾರ್ಯಗಳ ಮೂಲಕ ಸಮಾಜಕ್ಕೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ನಡವಳಿಕೆಯ ಜೊತೆಗೆ ನಮಗಿರ್ತಕ್ಕಂತಹ ಭಾವನಾತ್ಮಕ ಸಂಬಂಧಗಳು ಹೇಗಿರಬೇಕು ಅನ್ನೋದನ್ನ ತಿಳಿಸಿಕೊಡ್ತಕ್ಕಂಥದ್ದೇ ಧರ್ಮ. ಮನಸ್ಸು ಮತ್ತು ಬುದ್ಧಿ ಪರಸ್ಪರ ಚರ್ಚೆಗೊಳಪಡ್ತಾರೆ. ಇವತ್ತು ಇಲ್ಲಿ ಬರಬೇಕು ಅಂತ ಎಷ್ಟು ಜನಕ್ಕೆ ಮನಸ್ಸಿದೆ? ಇವತ್ತು ಇಲ್ಲಿ ನಾನು ಬರ್ತಿದ್ರೆ ಏನಾಗ್ತಿತ್ತು, ನನ್ನ ಬುದ್ಧಿಗೊಂದಿಷ್ಟು ಹೋಗ್ಬೇಕಿತ್ತು, ಏನಾಗಿತ್ತು ಏನೋ ನನ್ನ ಬುದ್ಧಿಗೊಂದಿಷ್ಟು ಅಂತಕ್ಕಂಥ ಮನಸ್ಥಿತಿಯನ್ನ ನಾವು ಅನ್ಕೊಳ್ತೀವಿ. ಅಪ್ಪ ನನಗೆ ಆ ದೇವರೇ ಮನಸ್ಸು ಕೊಟ್ಟ ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಅಂತ ಕೂಡ ಹೇಳ್ತೀವಿ. ಈ ಮನಸ್ಸು ಮತ್ತು ಬುದ್ಧಿಯ ನಡುವೆ ಧರ್ಮ ಹೇಗೆ ಹೊಯ್ದಾಡಂತೆ ಅಂತ. ಈ ಹೊಯ್ದಾಟಕ್ಕೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದರೆ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದು ಸರ್ವಜ್ಞ ಅಂತ ಹೇಳಿ ಮಾತಾಡ್ತಾನೆ. ಎಲ್ಲಿಗೆ ಆಗಲಿ ನೀವು ನಾಳೆ ಹೋದ್ರೆ ಆಯ್ತು ಬಿಡು, ಆಮೇಲೆ ಮಾಡಿ ಆಯ್ತು ಬಿಡು ಅಂತಕ್ಕಂಥದ್ದು ಧರ್ಮ ಅದು. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದರೆ ಅಂದ್ರೆ ಆ ಕ್ಷಣದಲ್ಲಿ ಏನಾಗುತ್ತೆ ಅದನ್ನೇ ಮಾಡ್ತಾ ಹೋಗ್ಬೇಕು. ಆಗ ಪರಸ್ಪರ ಸಂಬಂಧಗಳು ಎಲ್ಲಿ ಜಟಿಲವಾಗಿರ್ತವೋ ಎಲ್ಲಿ ಸಂಕೀರ್ಣವಾಗಿರ್ತವೋ ಅವೆಲ್ಲವೂ ನಮಗೊಂದು ಸಂಭಾವ್ಯತೆಯನ್ನು ಕೊಡ್ತವೆ. ಮೊನ್ನೆ ಕಡೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ, ಭಜನೋತ್ಸವ ಕಾರ್ಯಕ್ರಮ. ಧರ್ಮಸ್ಥಳದಲ್ಲಿ ವರ್ಷಕ್ಕೊಂದ್ಸಲ ಮಾಡ್ತಾರೆ. ಹಾಗೇನೆ 22 ಭಜನ ಮಂಡಳಿಯವರು ಬಂದು ಮೆರವಣಿಗೆಯಲ್ಲಿ ಅಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆ ಆಗಿ ಮೆರವಣಿಗೆಯಲ್ಲಿ ಭಜನೆ ಕುಣಿತ ಭಜನೆ ಮಾಡ್ತಾ ಮತ್ತೊಂದು ದೇವಸ್ಥಾನದ ಹತ್ರ ಭಜನೆ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ರು. ಇಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈಗ ಬದಲಾವಣೆಯ ಕಾಲದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಕೂಡ ಇಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿ ನೋಡಿ, ಗಂಡು ಮಕ್ಕಳ ಸಂಖ್ಯೆ ಭಾರಿ ಕಡಿಮೆ ಇದೆ. ಅದಕ್ಕಾಗಿ ಅಂತ ಇದ್ದೇನೆ, ಎಲ್ಲ ಹೆಣ್ಮಕ್ಳು ಸೇರಿ ನವರಾತ್ರಿ ಸಂದರ್ಭದಲ್ಲಿ ನಾವು ಕಾಣ್ತೇವೆ, ನಾವು ಕಥೆ ಹೇಳ್ತೇವೆ. 10 ಜನ ಹೆಣ್ಮಕ್ಳು ಒಟ್ಟಾದ್ರೆ ಅಲ್ಲಿ ದೊಡ್ಡ ಶಕ್ತಿ ಬರುತ್ತೆ, ಅದು ದೇವಿಯ ಶಕ್ತಿ ಅಂತ. ಇಲ್ಲಿ ಕೂಡ ಇವತ್ತು ನೀವೆಲ್ಲ ಒಟ್ಟಾಗಿ ಒಂದು ಸಮಿತಿ ಮಾಡಿಕೊಂಡು ನೀವೇ ಮುಂದೆ ಬಂದು ನಿಮ್ಮೂರಲ್ಲಿ ಕೂಡ ಇಲ್ಲಿ ಸಿಟಿಯಲ್ಲಿ ಎಲ್ಲ ನಮ್ಮ ಸಂಘದ ಸದಸ್ಯ ಸೇರಿಕೊಂಡು ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ತಾಲೂಕು ಯೋಜನಾಧಿಕಾರಿ ರೂಪಾ ಜೈನ್, ಪ್ರಕಾಶ್, ಹರ್ಷಿತಾ, ಯೇಸುದಾಸ್, ಭಾಗ್ಯಲಕ್ಷ್ಮಿ, ಮಮತಾ, ದ್ರಾಕ್ಷಾಯಿಣಿ, ಕೋಟೆ ಮಲ್ಲೇಶ್ ಮುಂತಾದವರು ಉಪಸ್ಥಿತರಿದ್ದರು.